ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿವಿ ವರ್ಡ್. ಇವತ್ತಿನ ವಿಡಿಯೋದಲ್ಲಿ ಗಾದೆ ವಿಸ್ತರಣೆ. ಯಾರೆಲ್ಲ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬುದರ ಗಾದೆ ವಿಸ್ತರಣೆನ ನೋಡೋಣ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬುದು ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥವು ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಗಾದೆಯೂ ಸಹ ಒಂದಾಗಿದೆ. ಹಾಲು ಬೆಳ್ಳಗಿರುತ್ತದೆ, ಇದರಂತೆ ಸುಣ್ಣವೂ ಸಹ ಬೆಳ್ಳಗಿರುತ್ತದೆ. ದೂರಕ್ಕೆ ಹಾಲು ಮತ್ತು ಸುಣ್ಣಗಳ ವ್ಯತ್ಯಾಸವು ಗೊತ್ತಾಗುವುದಿಲ್ಲ. ಸುಣ್ಣದ ನೀರನ್ನು ಹಾಲೆಂದು ಭ್ರಮಿಸಿ ಕುಡಿದವರ ಸ್ಥಿತಿ ಚಿಂತಾಜನಕವಾಗುತ್ತದೆ. ಹಾಗೆಯೇ ಹಾಲನ್ನು ಸುಣ್ಣದ ನೀರೆಂದು ಭಾವಿಸಿ ಗೋಡೆಗೆ ಬಳಿಯಲು ಬಳಸಿದರೆ ಹಣ ವ್ಯರ್ಥವಾಗುತ್ತದೆ. ವ್ಯಕ್ತಿ ಅಥವಾ ವಸ್ತುವಿನ ಹೊರಬಣ್ಣವನ್ನು ನೋಡಿ ಬೆಲೆ ಕೊಡುವುದು, ಗೌರವಿಸುವುದು, ವ್ಯವಹರಿಸುವುದು ಅಪಾಯಕಾರಿ ಹಾಗೂ ದುಃಖಕ್ಕೆ ಕಾರಣ ಆಗಬಹುದು. ಕೆಲವರು ಅತಿಯಾದ ವಿನಯವನ್ನು, ಗಾಂಭೀರ್ಯವನ್ನು ತೋರಿಸಿ ಆಗಬೇಕಾದ ಕಾರ್ಯ ಆಗುವವರೆಗೆ ಹೊಗಳಿ ಕಾರ್ಯಸಾಧನೆಯನ್ನು ಮಾಡಿಕೊಂಡು ಅನಂತರ ಮೋಸ ಮಾಡಿ ಹೋಗುತ್ತಾರೆ. ಆದ್ದರಿಂದ ಯಾರ ಜೊತೆಯೇ ಆಗಲಿ ಸ್ನೇಹವನ್ನು, ವ್ಯವಹಾರ ಸಂಬಂಧವನ್ನು ಬೆಳೆಸಿಕೊಳ್ಳುವ ಮೊದಲು ವ್ಯಕ್ತಿಯ ಯೋಗ್ಯತೆಯನ್ನು ಅರಿಯಬೇಕು ಎಂಬುದನ್ನು ಪ್ರಸ್ತುತ ಗಾದೆ ಹೇಳುತ್ತದೆ. ನೋಡಿ, ಇಷ್ಟು ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಇದು 3 ಅಂಕಗಳ ಪ್ರಶ್ನೆ ಕೇಳಬಹುದು. ಮತ್ತು ತುಂಬಿದ ಕೊಡ ತುಳುಕುವುದಿಲ್ಲ ಈ ಗಾದೆಯ ವಿಸ್ತರಣೆಯನ್ನು ನೋಡೋಣ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬುದು ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥವು ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಯೂ ಸಹ ಒಂದಾಗಿದೆ. ನೋಡಿ, ಇಷ್ಟು ಪ್ಯಾರನ ನೀವು ಬರೆದ್ರೆ ಇದಕ್ಕೆ 1 ಅಂಕಗಳು ಸಿಗುತ್ತದೆ. ನೆಕ್ಸ್ಟ್ ನಾವು ವಿವರಣೆಯನ್ನು ನೋಡೋಣ. ಒಂದು ಕೊಡದ ತುಂಬ ನೀರನ್ನು ತುಂಬಿ ಒತ್ತೊಯ್ದರೆ ನೀರಿನ ಸ್ವಲ್ಪ ಭಾಗವು ಹೊರ ಚೆಲ್ಲುವುದಿಲ್ಲ, ಶಬ್ದ ಉಂಟು ಮಾಡುವುದಿಲ್ಲ. ಅದೇ ಕೊಡದಲ್ಲಿ ಅರ್ಧದಷ್ಟು ಮಾತ್ರ ನೀರು ತುಂಬಿ ಒತ್ತೊಯ್ದರೆ ಗುಳುಗುಳು ಶಬ್ದವನ್ನು ಮಾಡುತ್ತಾ ನೀರು ಚೆಲ್ಲುತ್ತಾ ನಮ್ಮನ್ನು ಒದ್ದೆ ಮಾಡುತ್ತದೆ. ಇದು ಕೊಡದಲ್ಲಿ ನೀರು ತುಂಬ ಇಲ್ಲ ಎನ್ನುವುದನ್ನು ಸಹ ಸೂಚಿಸುತ್ತದೆ. ಹಾಗೆಯೇ ನಿಜವಾದ ವಿದ್ಯಾವಂತರಾದವರು, ನೀತಿವಂತ ಪ್ರಾಜ್ಞರು ಹೆಚ್ಚು ಮಾತನಾಡುವುದಿಲ್ಲ, ಟೋಪ ತೋರುವುದಿಲ್ಲ, ಆದರೆ ಪ್ರಯೋಜನಕಾರಿಗಳು ಆಗಿರುತ್ತಾರೆ. ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಗಾದೆಯೇ ಇದೆ ಅಲ್ವಾ. ವಿದ್ಯಾವಂತರು ಹೆಚ್ಚು ಹಾಗೂ ಅನಾವಶ್ಯಕ ಮಾತನಾಡಿ ತಮ್ಮ ಟೊಳ್ಳುತನವನ್ನು ಪ್ರದರ್ಶಿಸುತ್ತಾರೆ. ಗೊನೆ ತುಂಬಿದ ಬಾಳೆಯ ಗಿಡದಂತೆ ಬಾಗಿ ವಿನಯದಿಂದ ಇದ್ದು ಅಗತ್ಯ ಸಮಯದಲ್ಲಿ ತಮ್ಮ ವಿದ್ಯೆಯನ್ನು ಮಾತನ್ನು ಪ್ರವೇಶಿಸಬೇಕು ಎಂಬುದೇ ಪ್ರಸ್ತುತ ಗಾದೆಯ ಒಳಾರ್ಥವಾಗಿದೆ. ನೋಡಿ, ಇಷ್ಟು ಮೊದಲನೇ ಪ್ಯಾರ ಅಷ್ಟು ಬರೆದ್ರೆ 1 ಅಂಕ ಸಿಗುತ್ತದೆ. ಮತ್ತು ಈ ವಿವರಣೆಯನ್ನು ಬರೆದ್ರೆ ನಿಮಗೆ 2 ಅಂಕ, ಒಟ್ಟು 3 ಅಂಕದ ಒಂದು ಪ್ರಶ್ನೆಯ ಗಾದೆ ವಿವರಣೆಯಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ದೂರದ ಬೆಟ್ಟ ನುಣ್ಣಗೆ ತಿಳಿದುಕೊಳ್ಳೋಣ. ಮತ್ತು ಮಾತೆ ಮುತ್ತು ಮಾತೆ ಮೃತ್ಯು, ಹಾಗೆ ಹಾಳಾಗಬಲ್ಲವನು ಅರಸಾಗಿ ಬಲ್ಲನು. ಮತ್ತು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಮತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇಷ್ಟೆಲ್ಲ ಗಾದೆ ಮಾತಿಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ.